ಚಳ್ಳಕೆರೆ ಪಟ್ಟಣದ ನರಹರಿ ನಗರದಲ್ಲಿ ನರಹರಿ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ಸುಮಾರು 60 ಲಕ್ಷ ರು ವೆಚ್ಚದಲ್ಲಿ ನಿರ್ಮಿಸಲಾಗಿರುವ 5,000 ಲೀಟರ್ ಸಾಮರ್ಥ್ಯದ ನೂತನ ಬಿಎಂಸಿ ಕಟ್ಟಡ ಹಾಗೂ ಯಂತ್ರೋಪಕರಣಗಳನ್ನು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಸಚಿವರು ಹಾಗೂ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಟಿ ರಘುಮೂರ್ತಿಯವರು ಉದ್ಘಾಟಿಸಿ ಮಾತನಾಡಿದರು. ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಲಾಸ್ನಲ್ಲಿ ನಡೆಯುತ್ತಿದ್ದು ಮುಚ್ಚುವ ಪರಿಸ್ಥಿತಿ ಇದ್ದ ಸಂದರ್ಭದಲ್ಲಿ ಜಿಲ್ಲಾ ನಿರ್ದೇಶಕರಾದ ವಿ.ಸಿ. ಸಂಜೀವಮೂರ್ತಿ ಅವರು ಅಧಿಕಾರ ವಹಿಸಿಕೊಂಡು ಪ್ರತಿದಿನ ಹಾಲಿನ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಹಾಲಿನ ಆಡಳಿತ ಮಂಡಳಿಯನ್ನು ಚುರುಕುಗೊಳಿಸಿ ಸದಾ ಇಚ್ಛಾಶಕ್ತಿಯಿಂದ ಶ್ರಮಿಸುತ್ತಿರುವ ಗೌರವಾನ್ವಿತರಿಗೆ ಅಭಿನಂದನೆಗಳು. ಅವರ ದೊಡ್ಡ ಸಾಧನೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ರೈತರು ಹಾಲು ಹಾಕಿ 1 ಲೀಟರ್ಗೆ 5 ರು ಪ್ರೋತ್ಸಾಹ ಧನ ನೀಡುತ್ತಿದ್ದು, ಇದರಿಂದಾಗಿ ರೈತರು ಅಭಿವೃದ್ಧಿ ಹೊಂದಲು ಸಾಧ್ಯವಾಗಿದೆ ಎಂದರು. ಹಾಲಿನ ಗುಣಮಟ್ಟ ಕಾಪಾಡುವುದು, ಹಾಲು ಉತ್ಪಾದಕರಿಗೆ ಅಗತ್ಯ ಮೂಲಭೂತ ಸೌಲಭ್ಯ ಒದಗಿಸುವುದು ಹಾಗೂ ಗ್ರಾಮೀಣ ಭಾಗದ ಹೈನುಗಾರಿಕೆ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಈ ನೂತನ ಬಿಎಂಸಿ ಕೇಂದ್ರ ಮಹತ್ವದ ಕೊಡುಗೆ ನೀಡಲಾಗಿದೆ ಎಂದು ಸಚಿವರು ಹೇಳಿದರು. ಹೈನುಗಾರರ ಆರ್ಥಿಕ ಸಬಲೀಕರಣಕ್ಕೆ ಸರ್ಕಾರ ಬದ್ಧವಾಗಿದ್ದು, ಹಾಲು ಉತ್ಪಾದಕರ ಕಲ್ಯಾಣಕ್ಕಾಗಿ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲು ನಿರಂತರವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಹಾಗೂ ಬರಗಾಲದಿಂದ ತತ್ತರಿಸುತ್ತಿರುವ ಕರ್ನಾಟಕ ರಾಜ್ಯದ 175 ತಾಲೂಕು ಬರಪೀಡಿತ ಪ್ರದೇಶಗಳಾಗಿವೆ. ರೈತರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಶೇಕಡ 50 ಭಾಗ ಕೇಂದ್ರ ಸರ್ಕಾರ, ಶೇಕಡ 50 ಭಾಗ ರಾಜ್ಯ ಸರ್ಕಾರ ಕೊಡುತ್ತಿದ್ದು, ಚಿತ್ರದುರ್ಗ ಜಿಲ್ಲೆಯಲ್ಲಿ 3 ಲಕ್ಷ ರೈತರು ಇದ್ದು, ಅದರಲ್ಲಿ 2.5 ಲಕ್ಷ ರೈತರು ಬೆಳೆ ವಿಮೆ ಪಾವತಿಸಿದ್ದು, ವಿಮೆ ಪರಿಹಾರ ಸಿಗಲಿದೆ. ಹಾಗೂ ರೈತರು ಬಿತ್ತನೆ ಮಾಡದೇ ಇದ್ದರೂ ಸಮೇತನೂ ಸರ್ಕಾರದ ವತಿಯಿಂದ 25% ಪರಿಹಾರ ನೀಡಲು ಕ್ರಮ ವಹಿಸಲಾಗುವುದು ಎಂದರು. ಚಿತ್ರದುರ್ಗ ಜಿಲ್ಲೆಗೆ ಸರ್ಕಾರ 200 ಕೋಟಿ ಅನುದಾನ ಬಿಡುಗಡೆಯಾಗುತ್ತದೆ. ಭದ್ರಾ ಮೇಲ್ದಂಡೆ ಕಾಮಗಾರಿ ಮುಗಿಯುವ ಹಂತಕ್ಕೆ ಬಂದಿದ್ದು, ಸೆಪ್ಟೆಂಬರ್ನಲ್ಲಿ ಪ್ರಾರಂಭಿಕ ಹಂತದಲ್ಲಿ ಗೋನೂರಿಗೆ ನೀರು ಬರುತ್ತಿದೆ. ಬಹುದಿನಗಳ ಕನಸು ನನಸಾಗುವ ಕಾಲ ಹತ್ತಿರ ಬಂದಿದೆ ಎಂದರು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ವೈ ರಾಜಾರಾಮ್ ಸ್ವಾಮೀಜಿಗಳು, ನರಹರಿ ಪೀಠ ಚಳ್ಳಕೆರೆ, ಚಿತ್ರದುರ್ಗ ಸಂಸದರಾದ ಗೋವಿಂದ ಎಂ ಕಾರಜೋಳ್ ಮಾತನಾಡಿದರು. ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಜಿಲ್ಲಾ ಸಹಕಾರ ಸಂಘಗಳ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಎಚ್.ಎನ್. ವಿದ್ಯಾಧರ್ ಸೇರಿದಂತೆ ಒಕ್ಕೂಟದ ನಿರ್ದೇಶಕರು ಹಾಗೂ ನರಹರಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಪದಾಧಿಕಾರಿಗಳು, ಹಾಲು ಉತ್ಪಾದಕರು, ಶ್ರೀ ಧರ್ಮಸ್ಥಳ ಯೋಜನಾ ಅಧಿಕಾರಿಗಳು, ಜಿಲ್ಲಾ ಸಿಮುಲ್ ನಿರ್ದೇಶಕರುಗಳು, ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಪದಾಧಿಕಾರಿಗಳು ಹಾಗೂ ಅಧಿಕಾರಿಗಳು ಹಾಗೂ ರೈತರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ರು. ರೈತರಿಗೋಸ್ಕರ ಸಹಾಯಧನ ನೀಡಂಥದ್ದು ಖಂಡಿತವಾಗ್ಲೂ ಕೂಡ ಅದು ಬಹಳ ಒಳ್ಳೆ ಕೆಲಸ ಅನ್ನೋದಕ್ಕಿಂತ ಒಂದು ಜವಾಬ್ದಾರಿ, ಸರ್ಕಾರಗಳ ಜವಾಬ್ದಾರಿ. ಅದನ್ನು ಈಗಾಗಲೇ ಸಂಜೀವಮೂರ್ತಿ ಅವರು ಹೇಳ್ತಾ ಇದ್ರು. ಮೊದಲನೇದಾಗಿ ಏನು 2008ರಿಂದ 2013ಗೆ ಇದ್ದಂಥ ಸರ್ಕಾರದಲ್ಲಿ 2 ರೂಪಾಯಿ ಮಾನ್ಯ ಬಿ.ಎಸ್. ಯಡಿಯೂರಪ್ಪನವ್ರ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ 13ರಿಂದ 18ವರೆಗೆ ಇದ್ದಂಥ ಸಂದರ್ಭದಲ್ಲಿ 4 ರೂಪಾಯಿ ಮಾಡಿದ್ರು. ಈಗ ಮತ್ತೆ 5 ರೂಪಾಯಿ ಮಾಡಿದ್ದಾರೆ. ಈಗೇನು ನಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲಿ ಇನ್ನೂ 2 ರೂಪಾಯಿ ಎಷ್ಟಂತ ಮಾಡಿದ್ದಾರೆ ಅಂದರೆ ಖಂಡಿತವಾಗ್ಲೂ ಆ ಸರ್ಕಾರ ಆ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತದೆ ಅಂತ ಹೇಳ್ತಾ, ಜೊತೆಗೆ ಈ ಸಂದರ್ಭದಲ್ಲಿ ನಮ್ಮ ರೈತರಿಗೆ ಈಗಾಗಲೇ ನಾವು ಬರಗಾಲದಲ್ಲಿದ್ದೀವಿ. ಇಡೀ ಬರೀ ನಮ್ಮ ತಾಲೂಕಲ್ಲ, ಜಿಲ್ಲೆಯಲ್ಲ, ಕರ್ನಾಟಕದಲ್ಲಿ ಸುಮಾರು 175 ತಾಲೂಕುಗಳು ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥದ್ದು. ಇದಕ್ಕೆ ಪೂರಕವಾಗಿ ಈಗಾಗಲೇ ಸರ್ಕಾರ ಏನೆಲ್ಲ ಸಹಾಯ ಮಾಡಬೇಕು, ಇನ್ಸೂರೆನ್ಸ್ ರೂಪದಲ್ಲಿ ಏನು ಪ್ರಧಾನಮಂತ್ರಿ ಫಸಲ್ ಬಿಮಾ ಏನು ಯೋಜನೆ ಇದೆ, ಅದರಲ್ಲಿ 50% ರಾಜ್ಯ ಸರ್ಕಾರದ್ದು, 50% ಕೇಂದ್ರ ಸರ್ಕಾರದ್ದು. ನಮ್ಮ ಜಿಲ್ಲೆಯಲ್ಲಿ ಸುಮಾರು 3 ಲಕ್ಷ ರೈತರಿದ್ದಾರೆ. ಅದರಲ್ಲಿ 2.5 ಲಕ್ಷ ರೈತರಿಗೆ ಈಗಾಗಲೇ ನಾವು ಇನ್ಸೂರೆನ್ಸ್ ಮಾಡಿದ್ದೀವಿ. ಬಿತ್ತದೇ ಇರ್ತಕ್ಕಂಥ ರೈತರಿಗೂ ಕೂಡ 25% ಇನ್ಸೂರೆನ್ಸ್ ಬರೋ ರೀತಿಯಲ್ಲಿ ಆಗಲೇ ಕ್ರಮ ವಹಿಸಿದ್ದೀವಿ. ಅದಕ್ಕೇ ಸುಮಾರು ಈ ಜಿಲ್ಲೆಗೆ 200 ಕೋಟಿ ಅನುದಾನ ನಮಗೆ ಪ್ರಿವೆಂಟಿವ್ ಸೋವಿಂಗ್ ಅಂದರೆ ಅವ್ರ ಗೊಬ್ಬರ ಬೀಜ ಎಲ್ಲ ಮನೆಗಿದ್ದನ್ನು ಕೂಡ ಯಾರೆಲ್ಲ ಇನ್ಸೂರೆನ್ಸ್ ಮಾಡಿದ್ದಾರೆ ಅಂದರೆ ಅದಕ್ಕೆ ಪೂರಕವಾಗಿ ನಾನು DCC ಬ್ಯಾಂಕ್ ಅಧ್ಯಕ್ಷ, ನಾನು ಇನ್ನೂ ಸಚಿವ ಆಗಿದ್ದಿಲ್ಲ, ನನಗೆ ಜಿಲ್ಲಾ ಉಸ್ತುವಾರಿನೂ ಇರಲಿಲ್ಲ. ಆದ್ರೂ ನಾನು DCC ಬ್ಯಾಂಕ್ನ ಅಧ್ಯಕ್ಷರಾಗಿ ನಾನು ಅದಕ್ಕಿಂತ ಮೊದಲು 8-10 ದಿವಸ ಮೊದಲೆಲ್ಲ ಅಡ್ವರ್ಟೈಸ್ ಕೊಟ್ಟು, ಯಾಕಂದರೆ 31 ಜುಲೈಗೆ ಇದು ಲಾಸ್ಟ್ ಆಗುತ್ತಂತ. ಅದಕ್ಕೆ ಪೂರಕವಾಗಿ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಅದನ್ನೆಲ್ಲ ನಿಗಾ ವಹಿಸಿ ಸುಮಾರು 2.5 ಲಕ್ಷ ರೈತರು, ನಮಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು 5ನೇ ಸ್ಥಾನದಲ್ಲಿದ್ದೀವಿ ಇನ್ಸೂರೆನ್ಸ್ ಮಾಡೋದ್ರಲ್ಲಿ. ಹಾಗಾಗಿ ರೈತರಿಗೆ ಅದರ ಒಂದು